ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಕೆನಡಾದಿಂದ. ಕೆನಡಾದಲ್ಲಿ ಸಮ್ಮರ್ ಅಂತಂದರೆ ಇಟ್ಸ್ ಲಾಟ್ ಆಫ್ ಫನ್. ಸೊ ಎವ್ರಿ ವೀಕು ಒಂದು ಪಾರ್ಕಲ್ಲಿ ಪಿಕ್ನಿಕ್ಕು, ಇಲ್ಲಾಂದರೆ ಬಾರ್ಬಿಕ್ಯೂನೋ ಇನ್ನೊಂದು. ಸೊ ಇವತ್ತು ಕನ್ನಡ ಸಂಘದ ಪಿಕ್ನಿಕ್ ಇದೆ, ನೆಕ್ಸ್ಟ್ ವೀಕು ನಮ್ಮ ಆಫೀಸಿಂದ ಪಿಕ್ನಿಕ್ ಇದೆ. ಸೊ ಸಮ್ಮರಲ್ಲಿ ಜನ ಮನೇಲಿರೋದೇ ಇಲ್ಲ ಕೆನಡಾದಲ್ಲಿ, ಎಲ್ಲ ಕಡೆ ಹೋಗಿ ಪಿಕ್ನಿಕ್ಕು ಇಲ್ಲಾಂದರೆ ಏನೋ ಒಂದು ಮಾಡ್ತಾ ಇರಬೇಕು. ಸೊ ಯಾಕಂದರೆ ಈ ಥರ ವೆದರ್ ಸಿಗೋದೇ ಅಪರೂಪ ಅಲ್ವಾ. ಸೊ ಅದಕ್ಕೆ ಸಿಕ್ಕಾಗ ಯಾರೂ ಮನೇಲಿರೋದಿಲ್ಲ, ಎವ್ರಿಬಡಿ ವಿಲ್ ಕಮ್ ಔಟ್ ಆ್ಯಂಡ್ ಎಂಜಾಯ್ ಇಟ್. ಸೊ ನಾನು ಏನಪ್ಪ ಇವತ್ತು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ನಾವು ಬೆಂಗಳೂರಲ್ಲಿದ್ದಾಗ 6 ತಿಂಗಳಿಗೊಂದ್ಸತಿ, 1 ವರ್ಷಕ್ಕೊಂದ್ಸತಿ ನಮ್ಮ ಫ್ರೆಂಡ್ ಮೀಟ್ ಮಾಡ್ತಿದ್ವಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಕೆಲವೊಂದು ಫ್ರೆಂಡ್ಸ್ ಅಂತೂ 1 ವರ್ಷ ಆಗಲ್ಲ, 2 ವರ್ಷ ಆದರೂ ಕೂಡ ಮೀಟ್ ಆಗಿಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ. ಏನು ಮಗ ಸಿಗ್ತೀಯೋ ಅಂತಂದರೆ, ಇಲ್ಲ ಮಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅದು ಇದು ಅಂತ. ಬಟ್ ನೋಡಿ, ಇಲ್ಲಿ ನಾವು ಟೊರೊಂಟೊದಲ್ಲಿದ್ರೂ ಎಲ್ಲ ಕನ್ನಡಿಗರು ಗಣೇಶ ಹಬ್ಬಕ್ಕೆ, ನಾಡ ಹಬ್ಬಕ್ಕೆ, ಕನ್ನಡ ಕಲಿಕೆ ವಾರ್ಷಿಕೋತ್ಸವಕ್ಕೆ ಮತ್ತು PDSB ಸ್ಕೂಲ್ ವಾರ್ಷಿಕೋತ್ಸವಕ್ಕೆ ಎಲ್ಲ ಕಡೆ ನಮ್ಮ ಕನ್ನಡಿಗರನ್ನ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಅವ್ರ ಜೊತೆ ಹರಟೆ ಹೊಡಿತೀವಿ. ಇವತ್ತಂತೂ ಈ ಪಾರ್ಕಲ್ಲಿ ಲೈವ್ ಮ್ಯೂಸಿಕ್ಕು, ಮುಂಗಾರು ಮಳೆ ಸಾಂಗ್ಸ್ ಕೇಳಿಕೊಂಡು ಇದ್ದರೆ ಮಜಾನೇ ಮಜಾ. ಅದ್ರ ಜೊತೆಗೆ ಲೈವ್ ಉಡುಪಿ ಮೆಡ್ರಾಸ್ ಕಫೆ ಅವ್ರದ್ದು ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಮಕ್ಕಳಿಗೆಲ್ಲ ಮೈಸೂರು ಮಸಾಲೆ ದೋಸೆ ರುಚಿ ತಿನ್ನಿಸಿದ್ದಾಯಿತು. ಅದ್ರ ಜೊತೆಗೆ ನೋಡಿ ಐಸ್ ಕ್ರೀಮ್ಸ್ ಇದೆ, ಮತ್ತು ಫ್ರೂಟ್ಸು, ಸಲಾಡ್ಸು. ಓ ಮೈ ಗಾಡ್, ಇಟ್ಸ್ ಸೋ ಮಚ್. ಸೊ ನನಗೆ ಏನಪ್ಪ ಖುಷಿ ಅಂತಂದರೆ, ಕನ್ನಡ ಸಂಘದವ್ರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಕೃಪೆಯಿಂದ ನಾವೆಲ್ಲ ಕನ್ನಡಿಗರು ಒಂದು ಸೂರಿನಲ್ಲಿ ಸೇರಿ ಎಲ್ಲರನ್ನೂ ಮೀಟ್ ಮಾತಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ಅನುಭವಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಈ ಥರ ಅವಕಾಶ ಯಾರಿಗೆ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನಾನು ಬೆಂಗಳೂರಲ್ಲಿದ್ದಾಗ ನಮ್ಮವರೇ ಮೀಟ್ ಆಗಬೇಕಂದ್ರೆ ಏನೋ ಮದುವೆಗೆ ಮುಂಜಿಗೆ ಮಾತ್ರ ಹೋಗ್ತೀವಿ. ಆದರೆ ಫ್ರೆಂಡ್ಸ್ ಅಂತ ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮಾಡೋದು, ಒಂದು ಗೆಟ್ ಟುಗೆದರ್ ಮಾಡೋದು ಅಂತಂದರೆ ತುಂಬ ಅಪರೂಪ. ಬಟ್ ಕೆನಡಾದಲ್ಲಿ ನಮಗೆ ಆ ಅವಕಾಶ ಸಿಕ್ಕಿದೆ, ನಮಗೆ ತುಂಬ ಸಂತೋಷ, ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಏನಂತೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.